ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರುದ್ರೇಮ್-2 ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಎ. ಡಿಆರ್ಡಿಒ, ಬಿ. ಇಸ್ರೋ, ಸಿ. ಜಾಕ್ಸಾ, ಡಿ. ಇಎಸ್ಎ. ಸರಿಯಾದ ಉತ್ತರ ಎ. ಡಿಆರ್ಡಿಒ. ಇತ್ತೀಚೆಗೆ ಎಫ್ಸಿಸಿಐ ಯಾವ ಸ್ಥಳದಲ್ಲಿ ಕೋಲ್ಡ್ ಚೈನ್ ಮತ್ತು ಲಾಜಿಸ್ಟಿಕ್ಸ್ ಶೃಂಗಸಭೆ ಆಯೋಜಿಸಿದೆ? ಎ. ಹೈದರಾಬಾದ್, ಬಿ. ನವದೆಹಲಿ, ಸಿ. ಚೆನ್ನೈ, ಡಿ. ಬೆಂಗಳೂರು. ಸರಿಯಾದ ಉತ್ತರ ಬಿ. ನವದೆಹಲಿ. ಇತ್ತೀಚೆಗೆ ಯಾವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅಗ್ನಿಬಾನ್ ಉಪಕಕ್ಷೆಯ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಎ. ಆಸ್ಟ್ರೋಗೇಟ್ ಲ್ಯಾಬ್ಸ್, ಬಿ. ಬೆಲ್ಲಟ್ರಿಕ್ಸ್ ಏರೋಸ್ಪೇಸ್, ಸಿ. ಧ್ರುವ ಸ್ಪೇಸ್, ಡಿ. ಅಗ್ನಿಕುಲ್ ಕಾಸ್ಮೋಸ್. ಸರಿಯಾದ ಉತ್ತರ ಡಿ. ಅಗ್ನಿಕುಲ್ ಕಾಸ್ಮೋಸ್. ರಾಷ್ಟ್ರೀಯ ಬಾಲಭವನದಲ್ಲಿ ಇತ್ತೀಚೆಗೆ ಯಾವ ಸಚಿವಾಲಯವು ಸಮ್ಮರ್ ಫಿಯೆಸ್ಟಾ 2024 ಅನ್ನು ಉದ್ಘಾಟಿಸಿದೆ? ಎ. ರಕ್ಷಣಾ ಸಚಿವಾಲಯ, ಬಿ. ಶಿಕ್ಷಣ ಸಚಿವಾಲಯ, ಸಿ. ಗೃಹ ವ್ಯವಹಾರಗಳ ಸಚಿವಾಲಯ, ಡಿ. ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಬಿ. ಶಿಕ್ಷಣ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೆನೈನ್ ವಜ್ರ ಎಂದರೇನು? ಎ. ಸ್ವಯಂಚಾಲಿತ ಫಿರಂಗಿ ವ್ಯವಸ್ಥೆ, ಬಿ. ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ, ಸಿ. 3D ಮುದ್ರಿತ ಅರೆ ಕ್ರಯೋಜೆನಿಕ್ ಎಂಜಿನ್, ಡಿ. ಕ್ಷುದ್ರಗ್ರಹ. ಸರಿಯಾದ ಉತ್ತರ ಎ. ಸ್ವಯಂಚಾಲಿತ ಫಿರಂಗಿ ವ್ಯವಸ್ಥೆ.